ಬೆಂಗಳೂರು ಜಲಮಂಡಳಿಯಿಂದ ಪೂರೈಕೆ ಮಾಡುವ ನೀರಿನಲ್ಲಿ ಕಲುಷಿತ ನೀರು ಬರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ಈ ಬಗ್ಗೆ ಸಮಸ್ಯೆಗಳು ಮತ್ತೆ ಮತ್ತೆ ಕಾಣ್ತಿದ್ರು, ಕೊನೆ ಮಾತ್ರ ಕಾಣಿಸ್ತಿಲ್ಲ. ಹಾಗಾದ್ರೆ ಇಂತಹ ಕೇಸ್ಗಳಿಗೆ ಪ್ರಮುಖ ಕಾರಣವೇನು? ಇದರ ಬಗ್ಗೆ ಜಲಮಂಡಳಿ ತೆಗೆದುಕೊಂಡ ಕ್ರಮದ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಕ್ರಮ ನೀರು ಸಂಪರ್ಕಕ್ಕೆ ಇಡೀ ಬಡಾವಣೆಯ ಜನ ಹೈರಾಣ. ಕೊಳಕು ನೀರಿನಿಂದ ಕಂಗೆಟ್ಟ ಜೆಜೆ ನಗರ ನಿವಾಸಿಗಳು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದು ಬೆಂಗಳೂರು ನಗರಕ್ಕೆ ಇಡೀ ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನ ನಿರ್ವಹಿಸುವ ಸಂಸ್ಥೆಯಾಗಿದೆ. ಸದ್ಯ ನಗರದಾದ್ಯಂತ ಸುಮಾರು ಪ್ರತಿದಿನ 1500 MLD ನೀರು ಪೂರೈಕೆ ಮಾಡ್ತಾ ಇದೆ. ಆದ್ರೆ ಇದರಲ್ಲಿ ಸುಮಾರು 28%ಕ್ಕಿಂತ ಅಧಿಕ ನೀರಿನ ಬಗ್ಗೆ ಲೆಕ್ಕಾನೇ ಸಿಗ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳ ಗಮನಕ್ಕೂ ತರದೆ ರಾತ್ರೋರಾತ್ರಿ ನೀರಿನ ಪೈಪ್ಲೈನ್ ಅಗೆದು ಅಕ್ರಮವಾಗಿ ನೀರಿನ ಸಂಪರ್ಕ ಕೊಡಲಾಗ್ತಾ ಇದೆ. ಈ ವೇಳೆ ಸರಿಯಾಗಿ ಕಲೆಕ್ಷನ್ ನೀಡುವುದಿಲ್ಲ. ಇದರಿಂದಾಗಿ ಒಳಚರಂಡಿ ನೀರು ಕುಡಿಯುವ ನೀರನ್ನ ಸೇರ್ತಾ ಇದೆ. ಹಾಗಾಗಿ ಒಂದೇ ಒಂದು ಅನಧಿಕೃತ ಸಂಪರ್ಕದಿಂದ ಇಡೀ ಬಡಾವಣೆಯ ಜನರು ಹೈರಾಣು ಆಗುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಏನೋ ದಿನೇ ದಿನೇ ನಗರದಲ್ಲಿ ಅಕ್ರಮ ನೀರು ಸಂಪರ್ಕ ಪಡೆದಿರುವ ಕೇಸ್ಗಳು ಹೆಚ್ಚಾಗ್ತಾ ಇದ್ದು, ಇದಕ್ಕೆ ಬ್ರೇಕ್ ಹಾಕಲು ಜಲಮಂಡಳಿ ಹೊಸ ತಂತ್ರಜ್ಞಾನ ತಂದಿತ್ತು. ಜೊತೆಗೆ ಈ ಸಮಸ್ಯೆಗಳ ಮೇಲೆ ನಿಗಾ ಇಡೋದಕ್ಕೆ ಬ್ಲೂ ಫೋರ್ಸ್ ಟೀಮ್ ಎಂಬ ಪ್ರತ್ಯೇಕ ಟೀಮ್ ಕೂಡ ರಚನೆ ಮಾಡಿದೆ. ಇದರೊಂದಿಗೆ ಸೇವರ್ ಬೋರ್ಡ್ ಎಂಬ ಹೆಸರಿನ ರೋಬೋಟಿಕ್ ತಂತ್ರಜ್ಞಾನವನ್ನ ಪರಿಚಯಿಸಲಾಗಿದೆ. ಈ ತಂತ್ರಜ್ಞಾನಗಳನ್ನ ಬಳಸಿ ನೀರು ಸೋರಿಕೆ ಪತ್ತೆ ಹಚ್ಚಿ ಅನಧಿಕೃತ ಸಂಪರ್ಕಗಳನ್ನ ನಿರ್ವಹಿಸುವ ಮೂಲಕ ನಗರದ ನೀರಿನ ಸಂಪನ್ಮೂಲಗಳನ್ನ ಸಂರಕ್ಷಿಸಲು ಅಧಿಕಾರಿಗಳು ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಕಳೆದ 2 ದಿನಗಳ ಹಿಂದೆ ನಗರದ ಜೆಜೆ ನಗರದಲ್ಲಿ ಸುಮಾರು 20 ಮನೆಗಳ ಕುಡಿಯುವ ನೀರಿನ ಸಂಪರ್ಕದಲ್ಲಿ ಕೊಳಕು ನೀರು ಸರಬರಾಜು ಆಗ್ತಾ ಇತ್ತು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಜಲಮಂಡಳಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸರಿ ಮಾಡಿದ್ರು. ಇನ್ನಾದ್ರೂ ಜಲಮಂಡಳಿ ಅಧಿಕಾರಿಗಳು ಇಂತಹ ಅನಧಿಕೃತ ನೀರಿನ ಸಂಪರ್ಕದ ಗಮನ ಹರಿಸಬೇಕಾಗಿದೆ. ಕೆಲ ಜನ ಮಾಡುವ ಎಡವಟ್ಟಿಗೆ ಇಡೀ ಬಡಾವಣೆಯ ಜನ ಹೈರಾಣು ಆಗುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.